ವರ್ಷಾರಂಭದಲ್ಲಿ ಸುರಿದ ಮಳೆಗೆ ಭತ್ತ ಮಣ್ಣು ಕಚ್ಚಿದ್ದು ರೈತರು ಚಿಂತಾಕ್ರಾಂತರಾಗಿದ್ದಾರೆ. ಈ ವರ್ಷದ ಬರಗಾಲಕ್ಕೆ ಕೊಡಗಿನ ರೈತರು ತತ್ತರಿಸಿ ಹೋಗಿದ್ದರು. ಆದರೂ ಅಲ್ಪ ಸ್ವಲ್ಪ ನೀರಲ್ಲೇ ಭತ್ತ ಬೆಳೆದಿದ್ದರು. ಆದರೆ ಭತ್ತ ಕೊಯ್ಲಿನ ಸಂದರ್ಭವೇ ಮಳೆರಾಯ ರೈತರಿಗೆ ಹೊಡೆತ ನೀಡಿದ್ದು ರೈತರ ಸಂಕಷ್ಟ ಮುಂದುವರೆದಿದೆ. ಜಿಲ್ಲೆಯ ಹಲವೆಡೆ ಭತ್ತ ಕಟಾವು ಮುಗಿದಿದ್ದು ಬಹುತೇಕ ಕಡೆಗಳಲ್ಲಿ ಇನ್ನೂ ಭತ್ತದ ಕೆಲಸ ನಡೆಯುತ್ತಲೇ ಇದೆ. ಹೀಗಿದ್ದಾಗ ಜಿಲ್ಲೆಯಲ್ಲಿ ಸುರಿಯುತ್ತಿರುವ ಅಕಾಲಿಕ ಮಳೆ ಮೋಡದ ವಾತಾವರಣದಿಂದಾಗಿ ಭತ್ತದ ಬೆಳೆಗಾರರು ಪರದಾಡುವಂತಾಗಿದೆ. ಕೊಯ್ಲು ಮಾಡಿದ ಭತ್ತ ಇನ್ನೂ ಗದ್ದೆಯಲ್ಲಿಯೇ ಉಳಿದಿದ್ದು ಕಣದಲ್ಲಿ ರಾಶಿ ಹಾಕಿದ್ದ ಭತ್ತವನ್ನ ಹೇಗಾದರೂ ಕಾಪಾಡಿಕೊಳ್ಳಬೇಕೆಂದು ಭತ್ತಕ್ಕೆ ಟಾರ್ಪಲ್ ಹಾಕಿ ರೈತರು ಮುಚ್ಚಿಡುತ್ತಿದ್ದಾರೆ. ಆದರೂ ಕೆಲವೆಡೆ ಕೊಯ್ಲು ಮಾಡಿದ ಭತ್ತ ಕೊಚ್ಚಿ ಹೋಗಿದೆ. ಗದ್ದೆಗಳಲ್ಲಿ ನೀರು ತುಂಬಿ ಅಲ್ಪ ಸ್ವಲ್ಪ ಉಳಿದಿರುವ ಭತ್ತವನ್ನು ಕಣಕ್ಕೆ ಸಾಗಿಸಬೇಕಾದರೆ ಹರಸಾಹಸ ಪಡಬೇಕಾಗುತ್ತದೆ. ಮಳೆಯಿಂದ ರಕ್ಷಿಸಲ್ಪಟ್ಟ ಭತ್ತವನ್ನ ಚೀಲಕ್ಕೆ ತುಂಬಿಸಿ ಮನೆಗೆ ಸೇರಿಸಿದ್ದಾರೆ. ಕಣದಲ್ಲಿ ಮುಚ್ಚಿಟ್ಟಿದ್ದ ಭತ್ತಕ್ಕೂ ನೀರು ಸೇರಿ ತೀವ್ರ ಸಂಕಷ್ಟ ಎದುರಾಗಿದೆ. ಕೊಟ್ಟಿಗೆ ಮನೆ ಅಂಗಳದಲ್ಲಿ ಭತ್ತವನ್ನು ಒಣಗಿಸಲಾಗುತ್ತಿದೆ. ಬಿಸಿಲು ಬಾರದೆ ಭತ್ತ ಒಣಗಲು ಸಮಸ್ಯೆಯಾಗುತ್ತಿದೆ. ಕೈಗೆ ಬಂದ ತುತ್ತು ಬಾಯಿಗೆ ಬರದಂತಾಗಿದ್ದು ಅಕಾಲಿಕ ಮಳೆಯ ಹೊಡೆತ ಗಾಯದ ಮೇಲೆ ಬರೆ ಎಳೆದಂತಾಗಿದೆ. ಜಿಲ್ಲೆಯ ಹಲವು ರೈತರು ಮಳೆಯಿಂದ ತೀವ್ರ ಸಂಕಷ್ಟ ಎದುರಿಸುತ್ತಿದ್ದಾರೆ. ವರ್ಷಕ್ಕೊಂದು ಬೆಳೆ ಬೆಳೆಯುವ ರೈತರು ನಾವು. ಅದರಿಂದಲೇ ನಾವು ವರ್ಷ ಪೂರ್ತಿ ಜೀವನ ಸಾಗಿಸಬೇಕು. ಆದರೆ ಮಳೆಯಿಂದಾಗಿ ಭತ್ತ ಎಲ್ಲ ನಷ್ಟ ಉಂಟಾಗಿದೆ. ಆದ್ದರಿಂದ ಸರ್ಕಾರ ಗಮನಹರಿಸಿ ಸೂಕ್ತ ಪರಿಹಾರ ಕ್ರಮ ವಹಿಸಬೇಕು ಎನ್ನುತ್ತಾರೆ ಮಕ್ಕಂದೂರಿನ ಅರಮನೆ ಕೇರಿಯ ರೈತ ಮೇದಪ್ಪ. ಕಟಾವಾಗಿ ನೆನೆ ಅದನ್ನು ಒತ್ತು ಬಡ್ದು ಎಲ್ಲ ಕ್ಲೀನ್ ಮಾಡಬೇಕಾಗಿತ್ತು. 2 ದಿವಸದಿಂದ ಶ್ರಮಪಟ್ಟು ನೆನ್ನೆಗೆ ಸುಮಾರು ಆಗೋದು. ಅಷ್ಟೊತ್ತಿಗೆ 1-1.5 ಗಂಟೆಗೆ ಸರಿಯಾದ ಮಳೆ ಬಂದು ನನ್ನ ಭತ್ತ ಎಲ್ಲ ಚೆಂಡಿಯಾಗಿ ಭಾರಿ ಕಷ್ಟದಿಂದ ನೀರು ಎಲ್ಲ ತುಂಬಿ ಭತ್ತ ಎಲ್ಲ ನಷ್ಟ ಆಗಿದೆ. ನಾನು ವರ್ಷಕ್ಕೆ ಒಂದು ಬೆಳೆ ಮಾಡಿ ಅದರಲ್ಲಿ ಜೀವನ ಮಾಡಬೇಕು. ನಮ್ಮ ಜೀವನ ಭಾರಿ ಕಷ್ಟ ಆಗಿದೆ. ಕೃಷಿಯಿಂದೇ ನಾವು ಜೀವನ ನಡೆಸ್ಕೊಂಡು ಬಂದು ಮಾಡ್ತಿದ್ದೀವಿ. ಈಗ ಭತ್ತ ಎಲ್ಲ ನಷ್ಟ ಆಗಿದೆ. ಸರ್ಕಾರದಿಂದ ನನಗೆ ಏನಾದರೂ ನೋಡಿ ಅದನ್ನು ಪರಿಹಾರ ಏನಾದರೂ ಕೊಡಬೇಕು ಅಂತಕೊಂಡು ನಾನು ಸರ್ಕಾರನ ಕೇಳ್ಕೊಳ್ತೀನಿ. ಇದೇ ಊರಿನ ಮತ್ತೋರ್ವ ರೈತ ಈರೇಗೌಡನ ಸಂದೇಶ. ಈ ವರ್ಷದಲ್ಲಿ ಹಂದಿ, ನವಿಲು, ಪಕ್ಷಿಗಳಿಂದ ನಿರಂತರ ನಷ್ಟವಾಗುತ್ತಲೇ ಇದೆ. ಇದರೊಂದಿಗೆ ಇತ್ತೀಚಿನ ವರ್ಷಗಳಲ್ಲಿ ನಿರಂತರವಾಗಿ ಪ್ರಕೃತಿಯು ನಮಗೆ ಹೊಡೆತ ನೀಡುತ್ತಿದೆ. ಸಂಬಂಧಪಟ್ಟವರು ಈ ಬಗ್ಗೆ ಗಮನಹರಿಸಿ ನಮಗೆ ಸೂಕ್ತ ಪರಿಹಾರ ಒದಗಿಸಬೇಕೆಂದು ಆಗ್ರಹಿಸಿದರು. ಭೂಮಿ ಮಾಡಿ ಕೃಷಿ ಮಾಡಿದ್ರೆ ನೋಡಿ ಈ ಥರ ನಷ್ಟ ಆಯ್ತುಂಟು. 2018ರಲ್ಲಿ ನಮಗೆ ಸ್ಲೈಡ್ ಆಗಿ ತೀರಾ ಮಣ್ಣು ಗಿಣ್ಣು ಗದ್ದೆಲಿ ಬಂದು ನಿಂತು ಅದು ಗದ್ದೆನಲ್ಲಿ ರೆಡಿ ಮಾಡಿಕೊಂಡು ನಾವು ಗದ್ದೆ ಮಾಡ್ತಿದ್ವಿ. ಭಾರಿ ತೊಂದರೆ ಆಯ್ತುಂಟು. ಸರ್ಕಾರ ಇದಕ್ಕೆ ಏನಾದ್ರು ಒಂದು ನೋಡಿ ಪರಿಹಾರ ವ್ಯವಸ್ಥೆಯನ್ನು ಮಾಡಬೇಕು ಅಂತೇಳಿ ನಾವು ಕೇಳ್ಕೊಳ್ತೀವಿ.